ಮನುಷ್ಯರು ಹುಟ್ಟುತ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಆದಾಮನಿಂದ ಇಲ್ಲಿಯವರೆಗೂ ಮನುಷ್ಯರು ಹುಟ್ಟುತ್ತಾನೆ ಇದ್ದಾರೆ, ಸಾಯ್ತಾನೆ ಇದ್ದಾರೆ. ಮುಂದೆ ಸ್ವರ್ಗ ರಾಜ್ಯ ಸ್ಥಾಪನೆ ಆಗುವ ತನಕ ಇದೇ ರೀತಿಯಾಗಿ ಮನುಷ್ಯರು ಹುಟ್ಟುತ್ತಾನೆ ಇರ್ತಾರೆ, ಸಾಯ್ತಾನೆ ಇರ್ತಾರೆ. ಆದರೆ ಮನುಷ್ಯರು ಸತ್ತ ಮೇಲೆ ಅವರ ಆತ್ಮ ಎಲ್ಲಿಗೋಗುತ್ತೆ, ಅವರ ಶರೀರ ಏನಾಗುತ್ತೆ, ಅವರ ಪ್ರಾಣ ಎಲ್ಲಿಗೋಗುತ್ತೆ? ಯೇಸುಸ್ವಾಮಿ ಕೂಡ ಶಿಲುಬೆ ಮೇಲೆ ಸತ್ತ. ಯೇಸುಸ್ವಾಮಿ ಸತ್ತ ಮೇಲೆ ಆತನ ಆತ್ಮ ಎಲ್ಲಿಗೋಯ್ತು, ಆತನ ಶರೀರ ಏನಾಯಿತು, ಆತನ ಪ್ರಾಣ ಎಲ್ಲಿಗೋಯ್ತು? ಈ ಎಲ್ಲ ವಿಷಯಗಳನ್ನು ಈ ದಿನ ನಾವು ಯೇಸುಸ್ವಾಮಿ ಶಿಲುಬೆ ಮೇಲೆ ನುಡಿದ 7ನೇ ಮಾತನ್ನು ಧ್ಯಾನ ಮಾಡುತ್ತಾ ಕಲಿಯೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಇಲ್ಲಿ ಯೇಸುಸ್ವಾಮಿ ತಂದೆಯೇ ಅಂತ ಹೇಳ್ತಾನೆ. ಯೇಸುಸ್ವಾಮಿ ಶಿಲುಬೆ ಮೇಲೆ 7 ಮಾತುಗಳನ್ನು ಮಾತಾಡಿದ. ಮೊದಲನೇ ಮಾತಿನಲ್ಲಿ ಕೂಡ ತಂದೆಯೇ ಅವರಿಗೆ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿಯಾಗಿ ಕಡೆ ಮಾತು 7ನೇ ಮಾತಲ್ಲಿ ಕೂಡ ತಂದೆಯೇ ಅಂತ ಹೇಳ್ತಾನೆ. ನೋಡ್ರಿ, ಇಲ್ಲಿ 2 ಕಡೆ ತಂದೆಯೇ ತಂದೆಯೇ ಅಂತ ಹೇಳಿದ್ದಾನೆ. ಯೇಸುಸ್ವಾಮಿ ಕೆಲವೊಮ್ಮೆ ಬೋಧನೆ ಮಾಡುವಾಗ ನಿಜ ನಿಜವಾಗಿಯೂ ಅಂತ ಹೇಳ್ತಾನಲ್ಲ, ಹೌದು, ನಿಜ ನಿಜವಾಗಿಯೂ ಅಂದರೆ ಸತ್ಯವಾಗಿಯೂ ಅಂತ ಅರ್ಥ. ಇಲ್ಲಿ ತಂದೆಯೇ ತಂದೆಯೇ ಅಂದರೆ ತಂದೆ ಇದ್ದಾನೆ ಅಂತ ಯೇಸುಸ್ವಾಮಿ ತೋರಿಸ್ಕೊಡ್ತಾ ಇದ್ದಾನೆ. ಈ 7 ಮಾತಿನಲ್ಲಿ 4ನೇ ಮಾತು, ಅದನ್ನ ಮಧ್ಯದ ಮಾತು ಅಂತ ಕರೀತಾರೆ. 4ನೇ ಮಾತಿನಲ್ಲಿ ಯೇಸುಸ್ವಾಮಿ ನನ್ನ ದೇವರೇ ನನ್ನ ದೇವರೇ ಅಂತ ಹೇಳ್ತಾನೆ. ಅಲ್ಲಿ ಕೂಡ 2 ಸಾರಿ ಹೇಳ್ತಾನೆ. ಅಂದ್ರೆ ಏನರ್ಥ? ದೇವರು ಇದ್ದಾನೆ, ತಂದೆ ಇದ್ದಾನೆ, ತಂದೆಯೇ ದೇವರು ಅಂತ ಯೇಸುಸ್ವಾಮಿ ಶಿಲುಬೆ ಮೇಲೆ ತೋರಿಸ್ಕೊಡ್ತಾ ಇದ್ದಾನೆ. ಈಗ ನಮಗೆ ತಂದೆ ಇದ್ದಾನೆ ಅಂತ ಗೊತ್ತಾಯ್ತು. ತಂದೆ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಯೇಸುಸ್ವಾಮಿ ಶಿಲುಬೆ ಮೇಲೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಯೇಸುವಿನ ಆತ್ಮ, ಕ್ರಿಸ್ತನ ಆತ್ಮ, ತನ್ನ ಮಗನ ಆತ್ಮ ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಏನರ್ಥ? ಪವಿತ್ರಾತ್ಮ ಅಂತ ಇಟ್ಕೊಳ್ಳೋಣ. ಈ ಮಾತನ್ನ ಪವಿತ್ರಾತ್ಮ ಅಂತ ಇಟ್ಕೊಳ್ಳೋಣ. ಈ ಮಾತನ್ನ ಹೇಳೋದು ಯಾರು? ಯೇಸುಸ್ವಾಮಿ. ಯೇಸುಸ್ವಾಮಿ ಇವಾಗ ಯಾವ ರೂಪದಲ್ಲಿದ್ದಾನೆ? ಯಾವ ಆಕಾರದಲ್ಲಿದ್ದಾನೆ? ಮನುಷ್ಯ ಆಕಾರದಲ್ಲಿದ್ದಾನೆ. ಶರೀರಧಾರೆಯಾಗಿ ಶಿಲುಬೆ ಮೇಲೆ ಇದ್ದಾನೆ. ತಂದೆ ಇದ್ದಾನೆ, ಪವಿತ್ರಾತ್ಮ ಇದ್ದಾನೆ, ಕುಮಾರ ಇದ್ದಾನೆ. ನೋಡಿ, ಪರಲೋಕದಲ್ಲಿ ತಂದೆ ಇದ್ದಾನೆ, ಆ ತಂದೆ ಕೈಗೆ ಆತ್ಮನ ಒಪ್ಪಿಸ್ಕೊಡ್ತಾ ಇದ್ದಾನೆ ಪವಿತ್ರಾತ್ಮ. ಆ ಮಾತನ್ನು ಹೇಳ್ತಕ್ಕಂಥದ್ದು ಯೇಸುಸ್ವಾಮಿ ಶಿಲುಬೆ ಮೇಲಿದ್ದಾನೆ ಶರೀರಧಾರೆಯಾಗಿ. ತಂದೆ, ಮಗ, ಪವಿತ್ರಾತ್ಮ. ಇಲ್ಲಿ ನಮಗೆ ನಮ್ಮ ದೇವರು ತ್ರಯೇಕ ದೇವರು ಅಂತ ಗೊತ್ತಾಗುತ್ತೆ. ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ತನ್ನ ಶಿಷ್ಯರಿಗೆ ಹೇಳ್ತಾನೆ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ. ನಮ್ಮ ದೇವರು ತ್ರಯೇಕ ದೇವರು. ಆತನೇ ತಂದೆ, ಆತನೇ ಪವಿತ್ರಾತ್ಮ, ಆತನೇ ಮನುಷ್ಯ ಕುಮಾರ. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಯೇಸುಸ್ವಾಮಿ ಹೇಳ್ತಾನೆ. ಇದೇ ಮಾತನ್ನು ಸತ್ಯವೇದದಲ್ಲಿ ಇನ್ನ 2 ಹೇಳಿದ್ದಾರೆ. ದಾವೀದ ಹೇಳ್ತಾನೆ, ಯೆಹೋವನೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ. ಸ್ಟೆಫನ ಹೇಳ್ತಾನೆ, ಯೇಸುಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಅಂತ. ದಾವೀದ ಏನಂತ ಹೇಳಿದ? ಯೆಹೋವನೇ ಅಂತ ಹೇಳಿದ. ಯೇಸುಸ್ವಾಮಿ ಏನಂತ ಹೇಳಿದ? ತಂದೆಯೇ ಅಂತ ಹೇಳಿದ. ಸ್ಟೆಫನ ಏನಂತ ಹೇಳಿದ? ಯೇಸುಸ್ವಾಮಿಯೇ ಅಂತ ಹೇಳಿದ. ಅಂದ್ರೆ ಯೆಹೋವನೇ ತಂದೆ, ತಂದೆಯೇ ಯೇಸುಸ್ವಾಮಿ. ನೋಡ್ರಿ, ಇಲ್ಲಿ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋದ ಮೇಲೆ ಸ್ಟೆಫನ ಹೇಳ್ತಾನೆ ಯೇಸುಸ್ವಾಮಿಯೇ ಅಂತ.
ಯೆಹೋವನೇ ದೇವರು, ಆ ದೇವರೇ ತಂದೆ, ಆ ತಂದೆಯಾದ ದೇವರೇ ಯೇಸು ಸ್ವಾಮಿ. ಇಲ್ಲಿ ನಮಗೇನು ಗೊತ್ತಾಗುತ್ತೆ? ನಮ್ಮ ದೇವರು ಏಕ ದೇವರು ಅಂತ ಗೊತ್ತಾಗುತ್ತೆ. ನಮ್ಮ ದೇವರು ತ್ರಯೇಕ ದೇವರು ಕೂಡ ಹೌದು, ನಮ್ಮ ದೇವರು ಏಕ ದೇವರು ಕೂಡ ಹೌದು. ಯಾರಾದರೂ ನಿಮಗೆ ತಂದೆ ಇಲ್ಲ, ಪವಿತ್ರಾತ್ಮ ಇಲ್ಲ, ಯೇಸು ಸ್ವಾಮಿ ಒಬ್ಬರೇ ಇದ್ದಾರೆ ಅಂದ್ರೆ ಅದು ರಾಂಗ್ ಡಾಕ್ಟ್ರಿನ್, ಅದು ದುರ್ಬೋಧನೆ. ಮತ್ತೆ ಯಾರಾದರೂ ನಿಮಗೆ ಪವಿತ್ರಾತ್ಮ ಇಲ್ಲ, ತಂದೆ ಮಗ ಇಬ್ಬರೇ ಇದ್ದಾರೆ ಅಂದ್ರೆ ಅದು ಕೂಡ ದುರ್ಬೋಧನೆ. ಇನ್ನು ಕೆಲವರು ಇದ್ದಾರೆ, ಮಗ ಇಲ್ಲ, ಪವಿತ್ರಾತ್ಮ ಇಲ್ಲ, ತಂದೆ ಒಬ್ಬನೇ ಇದ್ದಾನಂತ, ಅದು ಕೂಡ ರಾಂಗ್ ಡಾಕ್ಟ್ರಿನ್. ಅಂತವನ್ನೆಲ್ಲ ನಂಬಬೇಡ್ರಿ. ನಮ್ಮ ದೇವರು ತ್ರಯೇಕ ದೇವರು, ತಂದೆ ಮಗ ಪವಿತ್ರಾತ್ಮ, ಮೂವರು ಏಕವಾಗಿದ್ದಾರೆ, ಏಕದೇವರು. ಅದನ್ನೇ ನಾವು ಈ ವಾಕ್ಯದಲ್ಲಿ ಕಾಣ್ತೀವಿ. ಈಗ ಮೂರನೇದು, ಆತ್ಮಗಳಲ್ಲಿ ಮೂರು ವಿಧ: ದೇವರಾತ್ಮ, ಮನುಷ್ಯ ಆತ್ಮ, ದುರಾತ್ಮ. ಈ ದುರಾತ್ಮಗಳು ಹೆಂಗಾದವು ಅಂದ್ರೆ, ಈ ದೇವದೂತರು ಪರಲೋಕದಲ್ಲಿದ್ದಾಗ ಅವರು ತಪ್ಪು ಮಾಡಿದಾಗ ದೇವರು ಅವರನ್ನ ಭೂಲೋಕಕ್ಕೆ ತಳ್ಳುತ್ತಾನೆ. ಆ ದೇವದೂತರ ಆತ್ಮಗಳೇ ದುರಾತ್ಮಗಳು. ದೇವರು ಆದಮನನ್ನು ಉಂಟು ಮಾಡಿದಾಗ ಆ ಆದಮನ ಮೂಗಿನಲ್ಲಿ ಜೀವಶ್ವಾಸ ಊದ್ತಾನೆ. ಆಗ ಮನುಷ್ಯನಲ್ಲಿ ಆತ್ಮ ಸೇರ್ಪಡೆಯಾಗುತ್ತೆ. ಅದಕ್ಕೆ ಮನುಷ್ಯ ಆತ್ಮ ಅಂತ ಕರೀತಾರೆ. ಈ ಭೂಲೋಕದಲ್ಲಿರುವ ಎಲ್ಲ ಮನುಷ್ಯರಲ್ಲಿ ಇರುವಂತಹ ಆತ್ಮ ಮನುಷ್ಯ ಆತ್ಮ. ಮನುಷ್ಯ ಆತ್ಮನಿಂದ ಶರೀರವನ್ನ ಗೆಲ್ಲಲಿಕ್ಕೆ ಮನುಷ್ಯರಿಂದ ಆಗ್ಲಿಲ್ಲ. ಯಾಕಂದ್ರೆ ಶರೀರದಲ್ಲಿ ಪಾಪ ಸೇರಿತ್ತು. ಸೈತಾನ ಹವಳನ್ನ ವಂಚಿಸಿ ಆದಾಮ ಹವಳನ್ನ ಪಾಪಕ್ಕೆ ಅಧೀನರನ್ನಾಗಿ ಮಾಡಿದ, ಪಾಪಕ್ಕೆ ದಾಸರನ್ನಾಗಿ ಮಾಡಿದ. ಹಾಗಾಗಿ ಎಲ್ಲಾ ಮನುಷ್ಯರಲ್ಲಿ ಪಾಪ ವಾಸವಾಗಿತ್ತು. ಹಾಗಾಗಿ ಮನುಷ್ಯ ಆತ್ಮನಿಂದ ಶರೀರವನ್ನ ಜಯಿಸಲಿಕ್ಕೆ ಆಗ್ಲಿಲ್ಲ. ದುರಾತ್ಮ ಮನುಷ್ಯರ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು. ಯೇಸು ಸ್ವಾಮಿ ಶರೀರವನ್ನ ಜಯಿಸಿದ, ಜಿತೇಂದ್ರಿಯನಾದ, ಪಂಚೇಂದ್ರಿಯಗಳನ್ನು ಗೆದ್ದ, ಜಿತೇಂದ್ರಿಯನಾದ, ಸೈತಾನನನ್ನು ಸೋಲಿಸಿದ. ಆತನಲ್ಲಿದ್ದದ್ದು ಪವಿತ್ರಾತ್ಮ, ನಮ್ಮಲ್ಲಿರೋದು ಮನುಷ್ಯ ಆತ್ಮ. ನಾನು ಹೋದ ಮೇಲೆ ಸತ್ಯದ ಆತ್ಮನು ಬರುವನು ಅಂತ. ಆ ಸತ್ಯದ ಆತ್ಮನು ನಮಗೆ ಸಹಾಯಕನಾಗಿರ್ತಾನೆ. ಆ ಸತ್ಯದ ಆತ್ಮನೇ ದೇವರಾತ್ಮ, ಯೇಸುವಿನ ಆತ್ಮ, ಪವಿತ್ರಾತ್ಮ. ಮನುಷ್ಯನ ಆತ್ಮ ಬಲಹೀನ ಆದದ್ರಿಂದ ದೇವರು ಪವಿತ್ರಾತ್ಮನ ಕಳಿಸಿಕೊಟ್ಟ. ಪವಿತ್ರಾತ್ಮ ಮನುಷ್ಯ ಆತ್ಮ ಜೊತೆ ಸೇರಿದಾಗ ಮನುಷ್ಯ ಆತ್ಮ ಬಲ ಹೊಂದುತ್ತೆ. ಆಗ ಶರೀರವನ್ನು, ದುರಾತ್ಮನನ್ನು ಗೆಲ್ಲಲಿಕ್ಕೆ ನಮಗೆ ಬಲ ಹೆಚ್ಚಾಗುತ್ತೆ. ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರದ ಅಭಿಲಾಷೆಗಳನ್ನು ನೆರವೇರಿಸುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯ ಶರೀರವನ್ನು ಗೆಲ್ಲಲಿಕ್ಕಾಗ್ಲಿ, ದುರಾತ್ಮನನ್ನು ಗೆಲ್ಲಲಿಕ್ಕಾಗ್ಲಿ ಏನು ಬೇಕು? ಪವಿತ್ರಾತ್ಮನ ಬಲ ಬೇಕು. ಈಗ ಮನುಷ್ಯ ಸತ್ತ ಮೇಲೆ ಆತ್ಮ ಎಲ್ಲಿಗೋಗುತ್ತೆ? ಅದು ನಮಗೆ ಬೇಕಾಗಿರೋದು. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಮನುಷ್ಯ ಸತ್ತ ಮೇಲೆ ಮನುಷ್ಯನ ಆತ್ಮ ಸೃಷ್ಟಿಕರ್ತನ ಬಳಿಗೆ ಹೋಗುತ್ತೆ, ದೇವರ ಬಳಿಗೆ ಹೋಗುತ್ತೆ. ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ. ದೇವರು ಎಲ್ಲಿರ್ತಾನೆ? ಸ್ವರ್ಗದಲ್ಲಿರ್ತಾನೆ, ಪರಲೋಕದಲ್ಲಿರ್ತಾನೆ. ಭೂಮಿ ಮೇಲೆ ಯಾವುದೇ ಮನುಷ್ಯ ಸಾಯಲಿ, ಯೇಸು ಸ್ವಾಮಿಯನ್ನ ನಂಬಿರ್ಲಿ, ಯೇಸು ಸ್ವಾಮಿಯನ್ನ ನಂಬದೇ ಇರಲಿ, ಆತ್ಮ ಪರಲೋಕಕ್ಕೆ ಹೋಗುತ್ತೆ. ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತೆ. ಆತ್ಮಕ್ಕೆ ಸಾವಿಲ್ಲ. ಕನ್ನಡ ಬೈಬಲಲ್ಲಿ ಕೆಲವೊಂದು ಕಡೆ ಆತ್ಮ ಅನ್ನೋ ಜಾಗದಲ್ಲಿ ಸ್ಪಿರಿಟ್ ಅಂತ ಇದೆ, ಇನ್ನು ಕೆಲವೊಂದು ಕಡೆ ಆತ್ಮ ಅನ್ನುವಂಥ ಜಾಗದಲ್ಲಿ ಸೋಲ್ ಅಂತ ಇದೆ. ಆತ್ಮ ಅಂದ್ರೆ ಪ್ರಾಣ. ನೀವು ಉಪದೇಶ ಮಾಡುವಾಗ, ಕನ್ನಡ ಬೈಬಲ್ ಓದಿ ಉಪದೇಶ ಮಾಡುವಾಗ ನೀವು ಇಂಗ್ಲಿಷ್ ಬೈಬಲ್ ಅನ್ನು ಕೂಡ ಜೊತೆಲಿಟ್ಕೊಳ್ರಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ನೋಡಿ ನೀವು
ಉಪದೇಶ ಮಾಡ್ರಿ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಇಂಗ್ಲಿಷಲ್ಲಿ ಓದೋಣ ಇದೇ ವಾಕ್ಯನ. ಅಂಡ್ ಡು ನಾಟ್ ಫಿಯರ್ ದೋಸ್ ಹೂ ಕಿಲ್ ದಿ ಬಾಡಿ ಬಟ್ ಕೆನಾಟ್ ಕಿಲ್ ದಿ ಸೋಲ್. ರಾದರ್ ಫಿಯರ್ ಹಿಮ್ ಹೂ ಕ್ಯಾನ್ ಡೆಸ್ಟ್ರಾಯ್ ಬೋತ್ ಸೋಲ್ ಅಂಡ್ ಬಾಡಿ ಇನ್ ಹೆಲ್. ಅದೇ ರೀತಿಯಾಗಿ ನಾವು ಲೂಕನ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನವನ್ನು ಇಂಗ್ಲಿಷ್ನಲ್ಲಿ ಓದೋಣ. ದೆನ್ ಜೀಸಸ್ ಕಾಲಿಂಗ್ ಔಟ್ ವಿತ್ ಎ ಲೌಡ್ ವಾಯ್ಸ್ ಸೆಡ್, ಫಾದರ್, ಇನ್ ಟು ಯುವರ್ ಹ್ಯಾಂಡ್ ಐ ಕಮಿಟ್ ಮೈ ಸ್ಪಿರಿಟ್. ಅಂಡ್ ಹ್ಯಾವಿಂಗ್ ಸೆಡ್ ದಿಸ್ ಹಿ ಬ್ರೀಥೆಡ್ ಹಿಸ್ ಲಾಸ್ಟ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ 7ನೇ ಮಾತು ಆತ್ಮ ಅಂತಿದೆ. ಅದೇ ಇಂಗ್ಲಿಷ್ನಲ್ಲಿ ಸ್ಪಿರಿಟ್ ಅಂತ ಇದೆ. ಮತ್ತಾಯನ ಸುವಾರ್ತೆ 10:28ರಲ್ಲಿ ಕನ್ನಡದಲ್ಲಿ ಆತ್ಮ ಅಂತಿದೆ, ಇಂಗ್ಲಿಷ್ನಲ್ಲಿ ಸೋಲ್ ಅಂತ ಇದೆ. ಅದಕ್ಕೆ ನಾನು ಹೇಳಿದ್ದು, ನೀವು ಯಾವಾಗಾದರೂ ಉಪದೇಶ ಮಾಡುವಾಗ ಕೆಲವೊಮ್ಮೆ ಕನ್ನಡದಲ್ಲಿ ಆತ್ಮ ಅಂತ ಇದ್ದಾಗ ಅದನ್ನು ಇಂಗ್ಲಿಷ್ನಲ್ಲಿ ಓದ್ರಿ. ಅಲ್ಲಿ ಸೋಲ್ ಅಂತ ಇದ್ರೆ ಅದು ಪ್ರಾಣ ಅಂತ ಅರ್ಥ. ಯೇಸುಸ್ವಾಮಿ ಶಿಲ್ಬೆ ಮೇಲೆ ಹೇಳ್ತಾನಲ್ಲ, ಪ್ರಾಣ ಬಿಟ್ಟನು ಅಂತ ಇತ್ತು ವಾಕ್ಯಲ್ಲಿ. ಈ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದ ಪ್ರಕಾರ ನೋಡೋದಾದ್ರೆ ಆತ್ಮ ನರಕಕ್ಕೆ ಹೋಗುತ್ತೆ ಅಂತ ಕನ್ನಡ ಬೈಬಲ್ ಹೇಳ್ತತೆ. ಆತ್ಮ ನರಕಕ್ಕೆ ಹೋಗಲ್ಲ, ಆತ್ಮಕ್ಕೆ ಸಾವಿಲ್ಲ. ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಅಂದ್ರೆ ಮೇಲಕ್ಕೆ ಹೋಗುತ್ತೆ, ಪರಲೋಕಕ್ಕೆ ಹೋಗುತ್ತೆ ಆತ್ಮ. ಸರಿ, ಆತ್ಮ ಪರಲೋಕಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಅದು ಯಾರೇ ಆಗಿರ್ಲಿ, ಯೇಸು ಸ್ವಾಮಿಯನ್ನ ನಂಬಿ ಸತ್ತವರ ಆತ್ಮನೇ ಆಗಿರ್ಲಿ, ಯೇಸು ಸ್ವಾಮಿಯನ್ನ ನಂಬದೆ ಸತ್ತವರ ಆತ್ಮ ಆಗಿರ್ಲಿ, ಆತ್ಮಕ್ಕೆ ಯಾವ ಕಾರಣಕ್ಕೂ ಸಾವಿಲ್ಲ. ಹಾಗಾದ್ರೆ ಯಾವುದಕ್ಕೆ ಸಾವಿದೆ, ಯಾವುದಕ್ಕೆ ನಿತ್ಯ ಜೀವ ಇದೆ ಅಂದ್ರೆ ಪ್ರಾಣಕ್ಕಿದೆ. ಪ್ರಾಣ ಅದು ರಕ್ಷಣೆ ಹೊಂದಿದ್ರೆ, ಮನುಷ್ಯರು ಭೂಮಿಯ ಮೇಲಿದ್ದಾಗ ರಕ್ಷಣೆ ಹೊಂದಿದ್ರೆ ಅಂತವರ ಪ್ರಾಣ. ಪ್ರಾಣ ಅಂದ್ರೆ ಸ್ಪಿರಿಚುವಲ್ ಬಾಡಿ, ಆತ್ಮಿಕ ಶರೀರ ಅಂತ ಅರ್ಥ. ಅದು ಪಾತಾಳದಲ್ಲಿರುವಂತ ವಿಶ್ರಾಂತಿಗೆ ಹೋಗುತ್ತೆ, ಅಂದ್ರೆ ಪ್ಯಾರಡೈಸ್ಗೆ ಹೋಗುತ್ತೆ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ 2ನೇ ಮಾತನ್ನ ಕಳ್ಳನಿಗೆ ಹೇಳ್ತಾನಲ್ಲ, ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂತ ಹೇಳ್ತಾನೆ. ಅಂದ್ರೆ ಏನಂತ ಅರ್ಥ? ಯೇಸು ಸ್ವಾಮಿಯ ಪ್ರಾಣ, ಕಳ್ಳನ ಪ್ರಾಣ ಅಂದ್ರೆ ಇಬ್ಬರ ಆತ್ಮಿಕ ಶರೀರ ಎಲ್ಲಿಗೋಗುತ್ತೆ? ಪಾತಾಳದಲ್ಲಿರುವಂತ ಪ್ಯಾರಡೈಸ್ಗೆ, ವಿಶ್ರಾಂತಿ ಸ್ಥಳಕ್ಕೆ ಹೋಗುತ್ತೆ. ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ ಸತ್ತರೆ ಅಂತವರ ಪ್ರಾಣ ಪ್ಯಾರಡೈಸ್ಗೆ ಹೋಗುತ್ತೆ, ವಿಶ್ರಾಂತಿ ತಗೊಳ್ಳುತ್ತೆ. ಯೇಸು ಸ್ವಾಮಿಯನ್ನ ನಂಬದೆ ಸತ್ತರೆ ನರಕಕ್ಕೆ ಹೋಗುತ್ತೆ. ಐಶ್ವರ್ಯವಂತ ಹೋಗಿದ್ನಲ್ಲ, ಐಶ್ವರ್ಯವಂತ ಲಾಜರನ ಕಥೆ ನಮಗೆ ಗೊತ್ತಲ್ಲ ಸತ್ಯವೇದದಲ್ಲಿ. ಆ ಐಶ್ವರ್ಯವಂತ ಇದ್ದಂತ ಸ್ಥಳ ಅದು ನರಕ, ಅದು ಕೂಡ ಪಾತಾಳದಲ್ಲಿದೆ. ಲಾಜರ ಅಬ್ರಹಾಮನ ಎದೆಗೆ ಒರಗಿಕೊಂಡಿರ್ತಾನೆ, ಅಂದ್ರೆ ಪ್ಯಾರಡೈಸ್ ಅಲ್ಲಿ ಇದ್ದಾನೆ ಅಂತ ಅರ್ಥ. ಯೇಸುಸ್ವಾಮಿನ ನಂಬಿದ್ರೆ ವಿಶ್ರಾಂತಿಗೆ ಹೋಗ್ತೇವೆ. ಈಗ ಪೌಲ ಕೂಡ ಹೇಳ್ತಾನೆ, ನಾನು ಪ್ಯಾರಡೈಸ್ಗೆ ಹೋಗಿ ಬಂದೆನು ಅಂತ, 3ನೇ ಆಕಾಶದಲ್ಲಿ ಹೋಗಿದ್ದೇನು ಅಂತ ಹೇಳ್ತಾನೆ. ಅದು ಪರಲೋಕ, ಮೇಲೆ ಇರುವಂತ ಸ್ವರ್ಗ. ಅದು ಇದು ಈ ಪ್ಯಾರಡೈಸ್ ಅನ್ನುವಂತ ಪದ ಗ್ರೀಕ್ ಪದ. ಪ್ಯಾರಡೈಸ್ ಅಂದ್ರೆ ಸ್ವರ್ಗದಂತ ಸ್ಥಳ, ಸ್ವರ್ಗದಂತ ಜಾಗ ಅಂತ ಅರ್ಥ. ಪೌಲ ಹೋಗಿ ನೋಡಿದ್ದು ಸ್ವರ್ಗ, ಪರಲೋಕ. ಅದಕ್ಕೂ ಕೂಡ ಪ್ಯಾರಡೈಸ್ ಅಂತಾನೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ನಾವು ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿದಾಗ ದೇವರ ಪರದೈಸಿ ಅಂತಿದೆ. ಪೌಲ ಓದಂತ ಪರದೈಸಿ, ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆದಂತ ಪರದೈಸಿ, ಎರಡು ಕೂಡ ಪರಲೋಕ. ಅಲ್ಲಿ ಜೀವದಾಯಕ ವೃಕ್ಷ ಅಲ್ಲಿದೆ. ಮತ್ತೆ ಯೇಸು ಸ್ವಾಮಿ ಕಳ್ಳನ ಕರ್ಕೊಂಡೋಗಿದ್ದ ಎಲ್ಲಿಗೆ? ಪಾತಾಳದಲ್ಲಿರುವಂತ ಪರದೈಸಿಗೆ. ಅದು ವಿಶ್ರಾಂತಿ ಸ್ಥಳ, ಸರಿ, ಈಗ ಮನುಷ್ಯರ ಸತ್ತ ಮೇಲೆ ಅವರ ದೇಹ ಏನಾಗುತ್ತೆ ಅಂತ ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 19ನೇ ವಚನ.
ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮನುಷ್ಯ ಮಣ್ಣಿಂದ ತೆಗೆಯಲ್ಪಟ್ಟವನು. ಹಾಗಾಗಿ ಮನುಷ್ಯರು ಸತ್ರೆ ಅವರ ಶರೀರವನ್ನ ಸಮಾಧಿಗಿಟ್ರೆ ಅವರ ಶರೀರ ಮಣ್ಣಲ್ಲಿ ಮಣ್ಣಾಗಿ ಬೆರೆತೋಗುತ್ತೆ. ಮನುಷ್ಯರ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಮಿಕ್ಸ್ ಆಗುತ್ತೆ, ಮಣ್ಣು ಇದ್ದ ಹಾಗೆ ಆಗುತ್ತೆ. ಯೇಸುಸ್ವಾಮಿ ಸತ್ತಾಗ ಆತನನ್ನು ಕೂಡ ಕಲ್ಲಿನ ಸಮಾಧಿಯಲ್ಲಿಟ್ಟರು. ಹಾಗಾದ್ರೆ ಯೇಸುಸ್ವಾಮಿಯ ದೇಹ ಮಣ್ಣಾಯ್ತಾ? ಇಲ್ಲ. ಯೇಸುಸ್ವಾಮಿಯ ದೇಹ ಮಣ್ಣಲ್ಲಿ ಮಣ್ಣು ಆಗಲ್ಲ. ಆತನ ದೇಹ ಕೂಡ ಕೊಳೆತು ಹೋಗಲ್ಲ. ಮತ್ತೆ ಏನಾಯ್ತು? ಆತನನ್ನು ಅಂದ್ರೆ ಯೇಸುಸ್ವಾಮಿಯ ಶರೀರವನ್ನು ಕಲ್ಲಿನ ಗವಿಯಲ್ಲಿ ಇಟ್ಟು ಅದಕ್ಕೆ ಕಲ್ಲು ಮುಚ್ಚುತ್ತಾರಲ್ಲ, ಆ ಸಮಾಧಿ ಒಳಗಡೆ ಯೇಸುಸ್ವಾಮಿ ಹೋದ ನಂತರ ಆತ ಭೂಗರ್ಭಕ್ಕೆ ಹೋದ ಅಂತ ಅರ್ಥ. ಆತನ ಶರೀರ ರೂಪಾಂತರಗೊಂಡಿತು. ಆತನ ಶರೀರ ಟ್ರಾನ್ಸ್ಫಾರ್ಮೇಶನ್ ಆಯಿತು. ಆತ್ಮಿಕ ಶರೀರಕ್ಕೆ ಮಾರ್ಪಾಟು ಹೊಂದಿತು. ಯಾವ ರೀತಿ ಅಂದ್ರೆ, ಆದಿಕಾಂಡದಲ್ಲಿ ದೇವರು ಆದಾಮನನ್ನ ಉಂಟು ಮಾಡಿದಾಗ, ಅವಳನ್ನ ಉಂಟು ಮಾಡಿದಾಗ ಅವರಿಬ್ಬರು ಆತ್ಮಿಕ ಶರೀರದಲ್ಲಿದ್ರು, ದೈವ ಮಾನವರಾಗಿದ್ರು. ಸರ್ಪ ಅವರನ್ನು ವಂಚಿಸಿ ಒಳ್ಳೆದರ ಮತ್ತು ಕೆಟ್ಟದರ ಹಣ್ಣನ್ನು ತಿನ್ನಿಸಿದ ನಂತರ, ಅಂದ್ರೆ ಆದಾಮ ಅವಳು ಆ ಹಣ್ಣನ್ನ ತಿಂದ ನಂತರ ಅವರು ನರಮಾನವರಾಗ್ತಾರೆ. ದೈವ ಮಾನವರಾಗಿದ್ದಂತ ಅವರು ರೂಪಾಂತರಗೊಂಡು ನರಮಾನವರಾಗ್ತಾರೆ, ನರಭಾವ ರೂಪಕ್ಕೆ ಬರ್ತಾರೆ. ಭೌತಿಕ ಶರೀರಕ್ಕೆ ಅವರು ಟ್ರಾನ್ಸ್ಫಾರ್ಮೇಶನ್ ಆಗ್ತಾರೆ. ಆತ್ಮಿಕವಾಗಿದ್ದಂಥ ದೇಹ ಭೌತಿಕ ದೇಹವಾಗಿ ಮಾರ್ಪಟ್ಟಿತು. ಅದೇ ರೀತಿಯಾಗಿ ಯೇಸುಸ್ವಾಮಿ ಸಮಾಧಿ ಒಳಗಡೆ ಹೋದಾಗ ಆತನ ಭೌತಿಕವಾದಂಥ ಶರೀರ ಆತ್ಮಿಕ ಶರೀರವಾಗಿ ಮಾರ್ಪಾಟು ಹೊಂದಿತು. ಅಲ್ಲಿಂದ ಆತ ಭೂಗರ್ಭದಲ್ಲಿ ಹೋಗಿ ಆತ್ಮ ಸಂಬಂಧವಾಗಿ ಹೋಗಿ ನೋಹನ ಕಾಲದಲ್ಲಿ ಜಲಪ್ರಳಯದಲ್ಲಿ ಸತ್ತಂತ ಮನುಷ್ಯರಿಗೆ ಸುವಾರ್ತೆ ಸಾರ್ತನಂತ ನಾವು ಪೇತ್ರನ ಪತ್ರಿಕೆಯಲ್ಲಿ ಓದ್ತೇವೆ. ಈಗ ಯೇಸುಸ್ವಾಮಿ ಮಧ್ಯಾಕಾಶದಲ್ಲಿ ಬಂದ, ನಾವು ಸತ್ತಿಲ್ಲ, ನಾವಿನ್ನೂ ಜೀವಂತವಾಗಿದ್ದೀವಿ. ಹಾಗಾದ್ರೆ ನಾವು ಸತ್ತು ಮಣ್ಣಲ್ಲಿ ಮಣ್ಣಾಗ್ತೀವ? ಇಲ್ಲ. ಮತ್ತೆ ಏನಾಗ್ತೀವಿ ಅಂದ್ರೆ, ಯೇಸುಸ್ವಾಮಿ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾದಾಗ ಈ ಪ್ಯಾರಡೈಸ್ನಲ್ಲಿ ಇರ್ತಕ್ಕಂಥವ್ರು, ಎಲ್ಲಿ ವಿಶ್ರಾಂತಿಯಲ್ಲಿ ಇರ್ತಕ್ಕಂಥವ್ರು ಮೊದಲು ಎದ್ದು ಬರ್ತಾರೆ. ಆಗ ಭೂಮಿಯ ಮೇಲಿದ್ದಂಥ ನಾವು, ನಮ್ಮ ದೇಹ ಮಾರ್ಪಾಟು ಹೊಂದುತ್ತೆ, ರೂಪಾಂತರಗೊಳ್ತೀವಿ. ಯಾವ ರೀತಿಯಾಗಿ ಆದಾಮನ ದೇಹ ಆತ್ಮಿಕವಾಗಿದ್ದಂಥ ದೇಹ ಭೌತಿಕವಾಗಿ ರೂಪಾಂತರಗೊಂಡಿತು, ಅದೇ ರೀತಿಯಾಗಿ ಯೇಸುಸ್ವಾಮಿಯ ಭೌತಿಕವಾದ ಶರೀರ ಆತ್ಮಿಕ ಶರೀರವಾಗಿ ರೂಪಾಂತರಗೊಂಡಿತು. ಅದೇ ರೀತಿಯಾಗಿ ಯೇಸುಸ್ವಾಮಿ ಮಧ್ಯಾಕಾಶದಲ್ಲಿ ಬಂದಾಗ ನಾವು ಭೂಮಿಯಲ್ಲಿ ಬದುಕಿದ್ದರೆ ನಾವು ಭೌತಿಕವಾದ ದೇಹದಿಂದ ಆತ್ಮಿಕವಾದ ದೇಹಕ್ಕೆ ರೂಪಾಂತರಗೊಳ್ತೀವಿ. ಅಂದ್ರೆ ಮಣ್ಣು ಉದುರಿ ಹೋಗುತ್ತೆ. ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮಿಕ ಶರೀರಕ್ಕೆ ನಾವು ಮಾರ್ಪಾಟು ಹೊಂದುತ್ತೀವಿ. ಮಾರ್ಪಾಟು ಹೊಂದಿ ಪರಲೋಕಕ್ಕೆ ಎತ್ತಲ್ಪಡ್ತೀವಿ. ಸೊ ಮನುಷ್ಯ ಸತ್ರೆ ಮನುಷ್ಯನ ಆತ್ಮ ಅದು ಪರಲೋಕಕ್ಕೆ ಹೋಗುತ್ತೆ. ಮನುಷ್ಯನ ಪ್ರಾಣ ಪಾತಾಳದಲ್ಲಿರುವಂಥ ವಿಶ್ರಾಂತಿಗೆ, ಪ್ಯಾರಡೈಸ್ಗೆ ಹೋಗುತ್ತೆ. ಮನುಷ್ಯರ ಶರೀರ ಸಮಾಧಿಯಲ್ಲಿಟ್ಟರೆ ಅದು ಮಣ್ಣಾಗುತ್ತೆ. ಆದರೆ ಯೇಸುಸ್ವಾಮಿಯ ಶರೀರ ಮಣ್ಣಾಗಲಿಲ್ಲ. ಇವತ್ತು ನಾವು ತ್ರಯೇಕತ್ವವನ್ನ, ಅಂದ್ರೆ ನಮ್ಮ ದೇವರು ತ್ರಯೇಕ ದೇವರು ಅಂತ ಕಲ್ತೀವಿ. ಎರಡನೇದಾಗಿ ನಮ್ಮ ದೇವರು ಏಕದೇವರು ಅಂತ ಕಲ್ತೀವಿ. ಮೂರನೇದಾಗಿ ಮನುಷ್ಯ ಸತ್ತ ಮೇಲೆ ಮನುಷ್ಯನ ಆತ್ಮ ಪರಲೋಕಕ್ಕೆ ದೇವರ ಬಳಿಗೆ ಹೋಗುತ್ತೆ ಅಂತ ಕಲ್ತೀವಿ. ನಾಲ್ಕನೇದು ಮನುಷ್ಯನ ಪ್ರಾಣ ವಿಶ್ರಾಂತಿಗೆ ಹೋಗುತ್ತೆ ಅಂತ ಕಲ್ತೀವಿ. ಐದನೇದು ಮನುಷ್ಯನ ಶರೀರ ಮಣ್ಣಾಗುತ್ತೆ, ಯೇಸುಸ್ವಾಮಿಯ ಶರೀರ ಮಣ್ಣಾಗಲ್ಲ, ರೂಪಾಂತರಗೊಳ್ಳುತ್ತೆ ಅಂತ ನಾವು ಇವತ್ತು ಕಲ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿರಿ, ಅನೇಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ದೇವರು
ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.